ಬಹುಭಾಷೆಯಲ್ಲಿ ನಟಿಸಿದಂತಹ ಸರಳ ಸಹಜ ಸುಂದರಿ ಸರೋಜಾ ದೇವಿಯವರು ಇನ್ನಿಲ್ಲ ಅನ್ನೋದು ಕನ್ನಡ ಚಿತ್ರರಂಗ ಸೇರಿದಂತೆ ಕೆಲವೊಂದಷ್ಟು ಚಿತ್ರರಂಗಕ್ಕೆ, ಅದರಲ್ಲೂ 5 ಭಾಷೆಗಳಿಗೆ ತುಂಬಲಾರದಂತಹ ನಷ್ಟವನ್ನು ತಂದಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟಿ ಸರೋಜಾ ದೇವಿ. ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿರೋದು. 6 ದಶಕಗಳ ಕಾಲ ತಮ್ಮದೇ ಪ್ರತಿಭೆಯ ಮೂಲಕ ಗುರುತಿಸಿಕೊಂಡವರು ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವು ನಟರ ಜೊತೆ ನಟಿಸಿದ್ರು ಸರೋಜಾ ದೇವಿ. 6 ದಶಕಗಳು ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ಸಿನಿ ರಂಗದಲ್ಲೇ ಇದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಕೆಲವೊಂದಷ್ಟು ವರ್ಷಗಳು ಗುರುತಿಸಿಕೊಂಡು ಎಲ್ಲೋ ಒಂದು ಕಡೆ ಕಣ್ಮರೆ ಆಗಲಿಲ್ಲ ಸರೋಜಾ ದೇವಿಯವರು. 6 ದಶಕಗಳ ಕಾಲ ತಮ್ಮದೇ ಆದಂಥ ಪ್ರತಿಭೆಯ ಮೂಲಕ ಹೊರಹೊಮ್ಮಿದವರು, ಬೇರೆಯವರಿಗೂ ಸ್ಫೂರ್ತಿಯಾಗಿದ್ದವರು. 13ನೇ ವಯಸ್ಸಿಗೆ ಸಿನಿ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ನಟಿಸಿದಂತಹ ಬಹುಪಾಲು ಸಿನಿಮಾಗಳು, ಬಹುತೇಕ ಸಿನಿಮಾಗಳು ಸಕ್ಸಸ್ನ ಹಂತವನ್ನು ತಲುಪಿದ್ವು. ಮೇರು ನಟರ ಜೊತೆ ತಾವು ಸೈ ಅನಿಸ್ಕೊಂಡಂತಹ ಸರೋಜಾ ದೇವಿಯವರು ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಅವರನ್ನು ಅಡ್ಮಿಟ್ ಕೂಡ ಮಾಡಲಾಗಿತ್ತು, ಆದರೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಹಿರಿಯ ನಟಿ ಬಿ ಸರೋಜಾ ದೇವಿಯವರ ಅಗಲಿಕೆ ಕನ್ನಡ ಚಿತ್ರರಂಗ ಸೇರಿದಂತೆ ತಮಿಳು, ತೆಲುಗು, ಹಿಂದಿ ಎಲ್ಲ ಚಿತ್ರರಂಗಕ್ಕೂ ಕೂಡ ತುಂಬಲಾರದಂತಹ ನಷ್ಟ ಇದು. ಹಿರಿಯ ನಟಿ ಬಿ ಸರೋಜಾ ದೇವಿ ಇನ್ನಿಲ್ಲ ಅನ್ನುವಂತಹ ದುಃಖ ಅಥವಾ ಅವರನ್ನು ಕಳ್ಕೊಂಡಂತಹ ನಷ್ಟ ಕನ್ನಡ ಚಿತ್ರರಂಗ ಸೇರಿದಂತೆ ಬಹುಭಾಷಾ ಚಲನಚಿತ್ರರಂಗಕ್ಕೂ ಕೂಡ ತಟ್ಟಿದೆ. ಈಗ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ ಸರೋಜಾ ದೇವಿಯವರು. ಇನ್ನು ಕೆಲವೊಂದಷ್ಟು ಚಲನಚಿತ್ರಗಳು ಕೂಡ ಯಶಸ್ವಿಯಾಗಿ ಅವರ ಮುಡಿಗೇರಿಸಿಕೊಂಡಿದ್ರು. ಎಲ್ಲ ಸಿನಿಮಾಗಳಲ್ಲೂ ಕೂಡ ಬಹುತೇಕವಾಗಿ ಸಕ್ಸಸ್ಸನ್ನೇ ಕಂಡಂತಹ ಬಿ ಸರೋಜಾ ದೇವಿಯವರು ಯಾವ್ಯಾವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ್ರು ಅನ್ನೋದನ್ನು ಕೂಡ ಹೇಳ್ತೀವಿ. 2008ರಲ್ಲಿ ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಇನ್ನು ಭಾರತದ 60ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 2008ರಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಭಾರತ ಸರ್ಕಾರವೇ ನೀಡಿತು. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡ್ರು. 1989ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಇನ್ನು ರಾಜ್ಯ ಪ್ರಶಸ್ತಿಗಳು ಕೂಡ ಬಹುತೇಕವಾಗಿ ಸಿಕ್ಕಿದೆ. ಅದನ್ನು ಕೂಡ ನಾವು ಒಂದ್ಸರಿ ರಿವೈಂಡ್ ಮಾಡ್ಕೊಂಡು ಹೋಗೋಣ. 2009ರಲ್ಲಿ ತಮಿಳು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 2009ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕೂಡ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 2009ನೇ ವರ್ಷಕ್ಕೆ ಆಂಧ್ರ ಪ್ರದೇಶ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ, ಅಂದರೆ ಒಂದೇ ವರ್ಷದಲ್ಲಿ 2 ಪ್ರಶಸ್ತಿಗಳು ಆಂಧ್ರ ಸರ್ಕಾರ ಕೊಡುತ್ತೆ. 2001 ಇಲ್ಲೂ ಕೂಡ 2 ಬಾರಿ ಆಂಧ್ರ ಪ್ರದೇಶ ಸರ್ಕಾರದಿಂದ ಈ NTR ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಹಿರಿಯ ಕಲಾವಿದೆ ಸರೋಜಾ ದೇವಿ. 1993ರಲ್ಲಿ ತಮಿಳು ಸರ್ಕಾರದ MGR ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಳ್ತಾರೆ. 1988ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಇನ್ನು 1980ರಲ್ಲಿ ಕರ್ನಾಟಕ ರಾಜ್ಯದಿಂದ ಅಭಿನಂದನಾ ಕಾಂಚನ ಮಾಲ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಳ್ತಾರೆ. 1965ರಲ್ಲಿ ಕರ್ನಾಟಕದಿಂದ ಅಭಿನಯ ಸರಸ್ವತಿ ಗೌರವ ಸಲ್ಲಿಸುತ್ತೆ. ಅಂದರೆ ಸುಮ್ಮನೆ ಯಾರನ್ನೋ ಗುರುತಿಸಿ ಕೊಡುವಂತಹ ಪ್ರಶಸ್ತಿಗಳು ಇವು ಖಂಡಿತವಾಗ್ಲೂ ಅಲ್ಲ. ತಮ್ಮ ಪ್ರತಿಭೆಯ ಮೂಲಕ ಅಥವಾ ಪಾತ್ರಗಳಿಗೆ ಜೀವ ತುಂಬುವಂಥ ಕೆಲಸವನ್ನು ಬಿ ಸರೋಜಾ ದೇವಿಯವರು ಮಾಡ್ತಾರೆ. ಕೇವಲ ಒಂದೇ ಚಲನಚಿತ್ರಕ್ಕೆ ಅಥವಾ ಸಿನಿರಂಗಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಅಭಿನಯಿಸಿದಂತಹ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇತ್ತು. ಅದರಲ್ಲೂ ಕೆಲವೊಂದಷ್ಟು ಜಾನರ್ಗಳಂತಿರ್ತವೆ, ಅದನ್ನು ಪ್ರೇಕ್ಷಕರು ಅಷ್ಟು ಬೇಗ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ಗೆ ಒಬ್ಬರು ನಟಿ ತುಂಬ ಬೋಲ್ಡಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ಎಕ್ಸ್ಪೆಕ್ಟೇಷನ್ ಅವರು ಬೋಲ್ಡಾಗೇ ಕಾಣಿಸ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಆಗಿನ ಕಾಲಘಟ್ಟದಲ್ಲಿ ಇದ್ರೂ ಕೂಡ ಒಂದು ಕಡೆ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ, ಮತ್ತೊಂದು ಕಡೆ
ಐತಿಹಾಸಿಕ ಸಿನಿಮಾಗಳಲ್ಲಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮನಂತಹ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ. ಮತ್ತೊಂದು ಕಡೆ ಸಾಂಸಾರಿಕ ಜೀವನವನ್ನ ಹೊತ್ತು ತಂದಂತಹ ಸಿನಿಮಾಗಳು, ಇನ್ನೊಂದು ಕಡೆ ದೇವಿಯ ಪಾತ್ರದಲ್ಲಿ, ಲಕ್ಷ್ಮೀ ದೇವಿಯ ಪಾತ್ರದಲ್ಲೂ ಕೂಡ ಅಭಿನಯಿಸ್ತಾರೆ. ಇದನ್ನೆಲ್ಲ ಗುರುತಿಸಿ ಕರ್ನಾಟಕ ಸರ್ಕಾರ, ಆಂಧ್ರ ಸರ್ಕಾರ, ತಮಿಳುನಾಡು ಸರ್ಕಾರವು ಕೂಡ ಪ್ರಶಸ್ತಿಯನ್ನು ನೀಡಿರುವುದು. ಇತರ ಪ್ರಶಸ್ತಿಗಳನ್ನು ಕೂಡ ಹೇಳ್ತಾ ಹೋಗ್ತೀವಿ.